ಆಡಿಯೋ ಸಿಡಿ ನಂಬರ್ 29 ಕಂಪಿಲಾ ಉತ್ತರ ಪ್ರದೇಶ್ ಅವ್ಯಕ್ತವಾಣಿ ತಾರೀಖು 8-4-1992 तिथि 8/4/92 की अव्यक्तवाणी। पेज नंबर 2। तपस्या वर्ष में दृढ़ संकल्प किया या संकल्प किया? ತಪಸ್ಸಾ ವರ್ಷದಲ್ಲಿ ದೃಢ ಸಂಕಲ್ಪವನ್ನ ಮಾಡಿದಿರಾ ಅಥವಾ ಕೇವಲ ಸಂಕಲ್ಪವನ್ನ ಮಾಡಿದಿರಾ? टीचर से बात कर रहे थे। ಟೀಚರ್ಸ್ಗಳ ಜೊತೆ ಮಾತಾಡ್ತಾ ಇದ್ರು। क्या किया? ಏನ್ ಮಾಡಿದಿರಾ? सिर्फ संकल्प किया या दृढ़ संकल्प किया? ಕೇವಲ ಸಂಕಲ್ಪವನ್ನ ಮಾಡಿದಿರಾ ಅಥವಾ ದೃಢ ಸಂಕಲ್ಪವನ್ನ ಮಾಡಿದಿರಾ? सोचा था दृढ़ संकल्प करने का, ಯೋಚನೆಯನ್ನ ಮಾಡಿದ್ರು ದೃಢ ಸಂಕಲ್ಪವನ್ನ ಮಾಡ್ಲಿಕ್ಕೋಸ್ಕರ। लेकिन किया क्या? ಆದ್ರೆ ಏನ್ ಮಾಡಿದ್ರು? दृढ़ता की निशानी है सफलता। ದೃಢತೆ ಗುರುತೇ ಆಗಿದೆ ಸಫಲತೆ। फिर तो यह वर्ष फिर और फोर्स की तपस्या चाहिए ना? ಮತ್ತೆ ಈ ವರ್ಷದಲ್ಲಂತೂ ಇನ್ನೂ ಫೋರ್ಸಿನ ತಪಸ್ಸು ಬೇಕಾಗಿದೆ ಅಲ್ವಾ? यह वर्ष माना 93 ಈ ವರ್ಷ ಅಂದ್ರೆ 93 93 कि 92 ಅಥವಾ 92 जो आने वाला 92 93 है उसमें और ही दृढ़ता की तपस्या चाहिए। ಅಂದ್ರೆ ಇವಾಗ ಬರುವಂತ 92 93ನೇ ಇಸ್ವಿ ಏನಿದೆ ಇದರಲ್ಲಿ ಇನ್ನೂ ಜಾಸ್ತಿ ದೃಢತೆ ಸಂಕಲ್ಪ ಬೇಕಾಗಿದೆ। यह सेवा करनी है ಅಥವಾ ಸೇವೆಯನ್ನ ಮಾಡಬೇಕಾಗಿದೆ ನಾವು। क्या करना है? ಏನ್ ಮಾಡಬೇಕಾಗಿದೆ? दोनों नहीं कर सकते हो? ಇಬ್ರು ಮಾಡ್ಲಿಕ್ಕೆ ಆಗಲ್ವಾ? ಎರಡು ಮಾಡ್ಲಿಕ್ಕೆ ಆಗಲ್ವಾ? सेवा से भी हार खाए हुए हो और तपस्या भी नहीं कर सकते हो क्या? ಸೇವೆಯಿಂದನೂ ಸೋತಿದ್ದೀರಾ ಮತ್ತೆ ತಪಸ್ಸು ಮಾಡಕ್ಕಾಗೋದಿಲ್ವಾ? किससे पूछा? ಯಾರ ಹತ್ರ ಕೇಳಿದ್ರು? टीचर से। ಟೀಚರ್ಸ್ ಅವ್ರ ಹತ್ರ। ऐसा क्यों पूछा? ಈ ರೀತಿ ಯಾಕೆ ಕೇಳಿದ್ರು? सेवा क्यों नहीं कर सकते? ಸೇವೆಯನ್ನ ಯಾಕೆ ಮಾಡ್ಲಿಕ್ಕೆ ಆಗಲ್ಲ? हैं? सेवा इसलिए नहीं कर सकते कि जितनी सेवा करते हैं ಸೇವೆಯನ್ನ ಅದಕ್ಕೋಸ್ಕರ ಮಾಡ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಎಷ್ಟು ಸೇವೆಯನ್ನ ಮಾಡ್ತಾರೆ एक तरफ सेवा करते जाते हैं, दूसरी तरफ समझते हैं कि जिनकी सेवा करते हैं वो तो दूसरी ओर मोल्ड हो जाते हैं। ಸೇವೆಯನ್ನಂತೂ ಮಾಡ್ತಾರೆ ಆದ್ರೆ ಏನಾಗುತ್ತೆ ಸೇವೆ ಮಾಡ್ತಾರೆ ಇನ್ನೊಂದು ಕಡೆ ಏನು ಮಾಡ್ತಾರೆ ಅವರನ್ನ ತಮ್ಮ ಕಡೆ ಮೋಲ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ನೋಡ್ತಾರೆ ಅವರಂತೂ ನಮ್ಮ ಕಡೆ ಮೋಲ್ಡ್ ಆಗ್ತಾ ಇಲ್ಲ ಬೇರೆ ಕಡೆ ಮೋಲ್ಡ್ ಆಗ್ತಾ ಇದ್ದಾರೆ ಅಂತ। तो हमारी सेवा करने से क्या फायदा? ಮತ್ತೆ ನಾವು ಸೇವೆ ಮಾಡೋದ್ರಿಂದ ಏನು ಲಾಭ? इतनों की सेवा की, ನಾವು ಇಷ್ಟೊಂದು ಆತ್ಮಗಳ ಸೇವೆಯನ್ನ ಮಾಡಿದೀವಿ, अच्छे अच्छे निकले ತುಂಬಾ ಒಳ್ಳೊಳ್ಳೆಯವ್ರು ತಯಾರಾದ್ರು, हैंड्स, ಒಳ್ಳೊಳ್ಳೆ ಹ್ಯಾಂಡ್ಸ್ಗಳು ತಯಾರಾದ್ರು, वो सब मोल्ड हो गए। ಅವರೆಲ್ಲರೂ ಮೋಲ್ಡ್ ಆಗೋಗ್ಬಿಟ್ರು। ये सिर्फ आधारमूर्त ब्राह्मणों की दुनिया की ही बात नहीं है। ಇದು ಕೇವಲ ಆಧಾರಮೂರ್ತ ಬ್ರಾಹ್ಮಣರ ಪ್ರಪಂಚದ ಮಾತಲ್ಲ, बीजरूप आत्माओं की दुनिया में भी यही समस्या चल रही है। ಬೀಜರೂಪ ಆತ್ಮಗಳ ಪ್ರಪಂಚದಲ್ಲೂ ಸಹ ಇದೇ ಸಮಸ್ಯೆ ನಡೀತಾ ಇದೆ। क्योंकि बीजरूप आत्माओं के संगठन में भी ಯಾಕೆಂದ್ರೆ ಬೀಜರೂಪ ಆತ್ಮಗಳ ಸಂಘಟನೆಯಲ್ಲೂ ಸಹ जिनकी इतनी सेवा की लगन से ಯಾರನ್ನ ಇಷ್ಟು ಸೆಳೆತದಿಂದ ಪ್ರೀತಿಯಿಂದ ಸೇವೆಯನ್ನ ಮಾಡಿದ್ದಾರೆ और सेवा का रिजल्ट क्या निकला? ಮತ್ತೆ ಸೇವೆಯ ರಿಸಲ್ಟ್ ಏನ್ ಬಂತು?
जिस तरफ मोल्ड करना था उधर तो मोल्ड नहीं हुए। ಯಾವ ಕಡೆ ಮೋಲ್ಡ್ ಮಾಡಬೇಕಿತ್ತು ಆ ಕಡೆ ಅಂತೂ ಮೋಲ್ಡ್ ಮಾಡೋಕ್ಕಾಗಲಿಲ್ಲ. तो पूछा कि सेवा भी नहीं कर सकते ಅದಕ್ಕೆ ಮತ್ತೆ ಕೇಳಿದ್ರು ಏನಂತ, ಸೇವೆನೂ ಮಾಡ್ಲಿಕ್ಕೆ ಆಗಲ್ಲ और तपस्या भी नहीं कर सकते, दोनों नहीं कर सकते हो क्या? ಮತ್ತೆ ತಪಸ್ಸನ್ನು ಮಾಡೋಕ್ಕಾಗಲ್ಲ, ಎರಡೂ ಮಾಡೋಕ್ಕಾಗೋದಿಲ್ವಾ? दोनों में अटेंशन कम हो जाता है क्या? ಇಬ್ಬರಲ್ಲೂ ಅಟೆನ್ಷನ್ ಕಡಿಮೆ ಆಗೋಗ್ಬಿಡುತ್ತಾ? कर्मयोगी टाइटल नहीं है आपका? ನಿಮ್ದು ಕರ್ಮಯೋಗಿ ಅಂತ ಟೈಟಲ್ ಆಗಿಲ್ವಾ? यानी सेवा करते हुए योगी नहीं बन सकते क्या? ಅಂದ್ರೆ ಸೇವೆಯನ್ನ ಮಾಡ್ತಾ ಇದ್ದು ಯೋಗಿಗಳಾಗ್ಲಿಕ್ಕೆ ಆಗಲ್ವಾ? योगी हो, ನೀವು ಯೋಗಿಗಳಾಗಿದ್ದೀರಾ? बैठ के योग कर सकते हो, ಕುತ್ಕೊಂಡ್ಬಿಟ್ಟು ಯೋಗವನ್ನ ಮಾಡ್ಬೋದಾಗಿದೆನಾ? सेवा को छोड़कर। ಸೇವೆಯನ್ನ ಬಿಟ್ಬಿಟ್ಟು. क्योंकि तपस्या वर्ष में मोस्टली क्या किया ಯಾಕೆಂದ್ರೆ ತಪಸ್ಸೆ ವರ್ಷದಲ್ಲಿ ಮೋಸ್ಟ್ಲಿ ಏನ್ ಮಾಡಿದ್ದೀರಾ? ब्राह्मणों ने? ಬ್ರಾಹ್ಮಣರೆಲ್ಲ ಏನ್ ಮಾಡಿದ್ದಾರೆ? सेवा छोड़ दी, बंद कर दी, ಸೇವೆನೆಲ್ಲ ಬಿಟ್ಬಿಟ್ರು, ನಿಲ್ಲಿಸ್ಬಿಟ್ರು. यानी कर्म करना बंद कर दिया ಅಂದ್ರೆ ಕರ್ಮ ಮಾಡೋದನ್ನ ಬಿಟ್ಬಿಡ್ತಾರೆ और सिर्फ योग को पकड़ लिया। ಮತ್ತೆ ಕೇವಲ ಯೋಗವನ್ನ ಇಟ್ಕೊಂಡ್ಬಿಡ್ತಾರೆ. तो क्या ये प्रवृत्ति हुई? ಮತ್ತೇನಿದು ಪ್ರವೃತ್ತಿ ಆಯ್ತಾ? ये तो निवृत्ति हो गई। ಇದಂತೂ ನಿವೃತ್ತಿ ಆಗೋಯ್ತು. निवृत्ति मार्ग वालों का निवृत्ति वाला हठ योग हो गया। ಇದು ನಿವೃತ್ತಿ ಮಾರ್ಗದವರದು ನಿವೃತ್ತಿಯಲ್ಲಿರುವಂತ ಹಠಯೋಗ ಆಗೋಯ್ತು. गृहस्थियों का कर्म योग तो नहीं हुआ। ಗೃಹಸ್ಥಿಗಳ ಕರ್ಮಯೋಗ ಅಂತೂ ಆಗ್ಲಿಲ್ಲ. तो आपका टाइटल कर्मयोगी का नहीं है क्या? ಮತ್ತೆ ನಿಮ್ಮ ಟೈಟಲ್ ಕರ್ಮಯೋಗಿದಾಗಿಲ್ವಾ? वैसे देखा जाए ಹಾಗಂತೂ ನೋಡಿದ್ರೆ सेवा उसको ही कहा जाता है जिसमें स्व और सर्व की सेवा समाई हुई है। ಸೇವೆ ಅಂತ ಅದಕ್ಕೆ ಹೇಳಲಾಗುತ್ತೆ ಯಾವ್ದ್ರಲ್ಲಿ ಸ್ವಾದು ಸೇವೆ ಇರುತ್ತೆ ಮತ್ತೆ ಬೇರೆಯವ್ರದ್ದು ಸೇವೆ ಇರುತ್ತೆ. क्या सेवा किसे कहा जाता है? ಸೇವೆ ಅಂತ ಯಾರಿಗೆ ಹೇಳಲಾಗುತ್ತೆ, ಯಾವ್ದಕ್ಕೆ ಹೇಳಲಾಗುತ್ತೆ? जिसमें स्व और सर्व की सेवा समाई हुई हो। ಯಾವ್ದ್ರಲ್ಲಿ ನಮ್ದು ಸ್ವದು ಸೇವೆ ಇರಬೇಕು ಮತ್ತೆ ಸರ್ವರ್ದು ಅಂದ್ರೆ ಎಲ್ಲರದು ಸೇವೆ ಸಮಾಹಿತ ಆಗಿರ್ಬೇಕು. अगर स्व की सेवा नहीं है ಒಂದ್ ವೇಳೆ ಸ್ವಯನ ಸೇವೆ ಇಲ್ಲ ಅಂದ್ರೆ तो वो सेवा सेवा नहीं है, ಮತ್ತೆ ಅದು ಸೇವೆ ಆಗಿಲ್ಲ. क्योंकि अपनी अवस्था खराब हो गई ಯಾಕೆಂದ್ರೆ ಅದರಿಂದ ನಮ್ಮ ಅವಸ್ಥೆ ಕೆಟ್ಟೋಗ್ಬಿಡತ್ತೆ. और दूसरों की सेवा की ಮತ್ತೆ ನಾವು ಬೇರೆಯವರ ಸೇವೆಯನ್ನ ಮಾಡ್ತೀವಿ. तो जरूर सेवा में कोई खामी है। ಮತ್ತೆ ಖಂಡಿತವಾಗಿ ಆ ಥರ ಆಯ್ತು ಅಂದ್ರೆ ಸೇವೆಯಲ್ಲಿ ಏನಾದ್ರೂ ನಮ್ಮಲ್ಲಿ ಕಡಿಮೆ ಇದೆ. तो स्व सेवा के साथ विश्व सेवा भी समाई हुई हो। ಮತ್ತೆ ಸ್ವಸೇವೆಯ ಜೊತೆಯಲ್ಲಿ ವಿಶ್ವ ಸೇವೆನೂ ಸಹ ಸಮಾವೇಶನೆ ಆಗಿರಬೇಕು. दूसरे की सेवा और अपनी सेवा के ऊपर अलबेले हो जाएं ಬೇರೆಯವ್ರ ಸೇವೆ ಮತ್ತೆ ನಮ್ಮ ಸೇವೆ ಮೇಲೆ ನಾವು ಸೋಂಬೇರಿತನ ತೋರಿಸ್ಬಿಟ್ರೆ तो उसको वास्तव में यथार्थ सेवा नहीं कहा जाता। ಮತ್ತೆ ಅದಕ್ಕೆ ವಾಸ್ತವದಲ್ಲಿ ಯಥಾರ್ಥ ಸೇವೆ ಅಂತ ಹೇಳಲಿಕ್ಕೆ ಆಗಲ್ಲ. सेवा की परिभाषा ही है, ಸೇವೆಯ ಪರಿಭಾಷೆನೇ ಏನಾಗಿದೆ? सेवा का मेवा मिलता रहे, ಸೇವೆಯ ಮೇವ ಸಿಗ್ತಾ ಇರುತ್ತೆ. मन सफलता मिलती रहे। ಅಂದ್ರೆ ಸಫಲತೆ ಸಿಗ್ತಾ ಇರುತ್ತೆ. सफलता मिलेगी तो खुशी भी आएगी। ಸಫಲತೆ ಸಿಕ್ಕರೆ ಮತ್ತೆ ಖುಷಿನೂ ಬರುತ್ತೆ. ऐसी सेवा की जिसमें अपनी अवस्था खराब हो गई, ಮತ್ತೆ ಈ ರೀತಿ ಸೇವೆಯನ್ನ ಮಾಡ್ತಾರೆ ಅದರಿಂದ ನಮ್ಮ ಅವಸ್ಥೆನೇ ಕೆಟ್ಟೋಗ್ಬಿಡುತ್ತೆ. खुशी के बजाय दुख हो गया, ಖುಷಿಯ ಬದಲಿ ದುಃಖ ಆಗೋಗ್ಬಿಡುತ್ತೆ. तो जरूर उस सेवा में कोई नुक्स है। ಮತ್ತೆ ಖಂಡಿತವಾಗ ಆ ಸೇವೆಯಲ್ಲಿ ಏನಾದ್ರೂ ತಪ್ಪಿದೆ. सेवा अर्थात मेवा, ಸೇವೆ ಅಂದ್ರೇನೆ ಮೇವೆ ಅಂದ್ರೆ ಪ್ರಸನ್ನತೆ, प्रत्यक्ष फल। ಅದರ ಪ್ರತ್ಯಕ್ಷ ಫಲ ಸಿಗ್ಬೇಕು. इसको कहते हैं सेवा करो मेवा खाओ। ಅದಕ್ಕೆ ಹೇಳಲಾಗುತ್ತೆ ಸೇವೆ ಮಾಡಿ ಮತ್ತೆ ಅದರ ಪ್ರತಿಫಲವನ್ನ ತಿನ್ನಿ ಅಂತ. अगर स्व की तरफ
अलबेले बन जाते हो, ಒಂದು ವೇಳೆ ಸ್ವ ಪ್ರತಿ ನೀವು ಸೋಂಬೇರಿತನ ಆಗೋಗ್ಬಿಟ್ರೆ क्या स्व की तरफ अलबेले बन गए ಅಂದರೆ ನಾವು ಸ್ವಯಂನ ಮೇಲೆ ಸೋಂಬೇರಿ ಥರ ಇದ್ಬಿಟ್ರೆ तो वह सेवा मेहनत है, ಮತ್ತೆ ಆ ಸೇವೆ ಕಷ್ಟ ಆಗಿದೆ, खर्चा है, ಅದರಲ್ಲಿ ಖರ್ಚಿದೆ, थकावट है, ಸುಸ್ತಾಗಿದೆ. लेकिन प्रत्यक्ष फल सफलता नहीं है। ಆದರೆ ಪ್ರತ್ಯಕ್ಷ ಫಲ ಏನಿದೆ ಸಫಲತೆ ಅದು ಇಲ್ಲ. क्यों? ಯಾಕೆ? थकावट क्यों महसूस हुई? ಸುಸ್ತಿನ ಅನುಭವ ಯಾಕಾಗುತ್ತೆ? आत्मिक स्टेज होती है तो थकावट हो नहीं सकती, ಆತ್ಮಿಕ ಸ್ಥಿತಿ ಇದ್ರೆ ಸುಸ್ತಿನ ಅನುಭವ ಆಗೋದೇ ಇಲ್ಲ. देवभान है तो थकावट जरूर हो, ದೇಹಾಭಿಮಾನ ಇದ್ರೆ ಸುಸ್ತು ಖಂಡಿತವಾಗಿ ಆಗೇ ಆಗುತ್ತೆ. और देवभान पूर्वक जो सेवा की जाएगी ಮತ್ತೆ ನಾವು ದೇಹಾಭಿಮಾನದಿಂದ ಇದ್ಬಿಟ್ಟು ಏನು ಸೇವೆಯನ್ನ ನಾವು ಮಾಡ್ತೀವಿ वो स्वार्थ की सेवा होगी या परमार्थ की सेवा होगी? ಅದು ಸ್ವಾರ್ಥದ ಸೇವೆ ಆಗಿರುತ್ತಾ ಅಥವಾ ಪರಮಾರ್ಥದ ಸೇವೆ ಆಗಿರುತ್ತಾ? वो स्वार्थ युक्त सेवा है। ಅದು ಸ್ವಾರ್ಥಯುಕ್ತ ಸೇವೆ ಆಗಿರುತ್ತೆ. स्व रथ, अपने रथ के लिए सेवा की, ಸ್ವ ಮತ್ತೆ ರಥ ಅಂದ್ರೆ ನಾವು ನಮ್ಮ ರಥಕ್ಕೋಸ್ಕರ ಸೇವೆಯನ್ನ ಮಾಡ್ತೀವಿ. ईश्वर के लिए सेवा नहीं की, ಈಶ್ವರನಿಗೋಸ್ಕರ ಸೇವೆ ಮಾಡಲಿಲ್ಲ, तो प्रत्यक्ष फल नहीं निकल सकता। ಮತ್ತೆ ಅದರದ್ದು ಪ್ರತ್ಯಕ್ಷ ಫಲ ಬರ್ಲಿಕ್ಕೆ ಆಗಲ್ಲ. सफलता पहले स्व को, ಸಫಲತೆ ಮೊದಲು ಸ್ವಯಂಗೆ, सफलता ಸ್ವಯಂನ ಸಫಲತೆ ಮೊದಲು, साथ में औरों की सफलता की अनुभूति हो, ಮತ್ತೆ ಜೊತೆಯಲ್ಲಿ ಬೇರೆಯವರ ಸಫಲತೆಯ ಅನುಭವನೂ ಆಗಬೇಕು. और भी ये प्रूफ दें ಮತ್ತೆ ಇನ್ನೂ ಸಹ ಈ ಪ್ರೂಫ್ ಅನ್ನ ಕೊಡಬೇಕು, कि हमको भी आपकी सेवा से लाभ हुआ। ನಮಗೂ ಸಹ ನಿಮ್ಮ ಸೇವೆಯಿಂದ ಲಾಭ ಆಯ್ತು ಅಂತ. तो दोनों साथ साथ हो, ಮತ್ತೆ ಎರಡು ಜೊತೆಲಾಗುತ್ತೆ. स्व की हो और औरों की नहीं तो भी यथार्थ सेवा नहीं। ನಾವು ಸ್ವಯಂನ ಸೇವೆ ಮಾಡ್ಕೊಂತೀವಿ ಆದರೆ ಬೇರೆಯವ್ರ ಸೇವೆ ಆಗಲಿಲ್ಲ ಜೊತೆಯಲ್ಲಿ ಅಂದರೆ ಅದು ಸಹ ಯಥಾರ್ಥ ಸೇವೆ ಆಗಿಲ್ಲ. और औरों की हो ಮತ್ತೆ ಬೇರೆಯವ್ರದ್ದು ಆಗುತ್ತೆ ಸೇವೆ ಆದರೆ ಸ್ವಯಂನಿಂದ ಆಗಿಲ್ಲ ಅಂದರೆ स्व की नहीं हो तो भी यथार्थ सेवा नहीं है। ಆದರೂ ಸಹ ಅದು ಯಥಾರ್ಥ ಸೇವೆ ಆಗಿಲ್ಲ. सेवा में सेवा और योग दोनों ही साथ साथ क्यों नहीं रहता है? ಸೇವೆಯಲ್ಲಿ ಸೇವೆ ಮತ್ತೆ ಯೋಗ ಎರಡು ಜೊತೆಯಲ್ಲಿ ಯಾಕಿರಲ್ಲ? सेवा और योग दोनों साथ साथ न रहने का कारण क्या? ಸೇವೆ ಮತ್ತೆ ಯೋಗ ಎರಡು ಜೊತೆಯಲ್ಲಿ ಇರಲ್ಲ. ಇದ್ರ ಕಾರಣ ಏನಾಗಿದೆ? एक को देखते हो ಒಬ್ರನ್ನಂತೂ ನೋಡ್ತೀರಾ, दूसरा ढीला होता, ಒಬ್ರನ್ನ ನೋಡಿದ್ರೆ ಇನ್ನೊಂದು ಲೂಸ್ ಆಗೋಗ್ಬಿಡುತ್ತೆ. दूसरे को देखते हो तो पहला ढीला होता, ಎರಡನೇದನ್ನ ನೋಡಿದ್ರೆ ಮೊದಲನೇದು ಲೂಸ್ ಆಗೋಗ್ಬಿಡುತ್ತೆ. ऐसा क्यों? ಈ ರೀತಿ ಯಾಕೆ? कारण क्या? ಅದ್ರ ಕಾರಣ ಏನಾಗಿದೆ? सेवा है कि सेवा के प्लान भी बहुत बनाते हो, ಸೇವೆ ಆಗಿದೆ, ಸೇವೆಯ ಪ್ಲಾನ್ಗಳನ್ನು ನೀವು ತುಂಬಾ ಮಾಡ್ತೀರಾ. अच्छे अच्छे प्लान बनाते हो लेकिन प्लान बुद्धि बन करके प्लान नहीं बनाते। ಒಳ್ಳೊಳ್ಳೆ ಪ್ಲಾನ್ಗಳನ್ನ ಮಾಡ್ತೀರಾ ಆದ್ರೆ ಪ್ಲೇನ್ ಬುದ್ಧಿ ಆಗ್ಬಿಟ್ಟು ಪ್ಲಾನ್ ಮಾಡೋದಿಲ್ಲ. प्लान बुद्धि अर्थात और कोई भी बात सेवा ಪ್ಲೇನ್ ಬುದ್ಧಿ ಅಂದ್ರೆ ಏನು? ಯಾವುದೇ ಮಾತಿನಲ್ಲಿ करते बुद्धि को टच नहीं करे, ಸೇವೆ ಮಾಡುವಾಗ ಬೇರೆ ಯಾವ ಮಾತುಗಳು ಬುದ್ಧಿಯನ್ನ ಟಚ್ ಮಾಡಬಾರ್ದು. सिवाय निमित्त भाव और निर्माण भाव की। ಕೇವಲ ನಿಮಿತ್ತ ಭಾವನೆ ಮತ್ತೆ ನಿರ್ಮಾಣ ಭಾವನೆಯನ್ನು ಬಿಟ್ಟು ಇನ್ನೇನು ಇರಬಾರ್ದು. तो निर्माण
कैसे बनेंगे वो तो बताया। ಮತ್ತೆ ನಾವು ನಿರ್ಮಾಣರು ಯಾವ ರೀತಿ ಆಗ್ತೀವಿ ಅದನ್ನಂತೂ ಹೇಳಿದ್ರು. निर्माण करने का लक्ष्य होगा। ನಿರ್ಮಾಣ ಅಂದ್ರೆ ಮಾಡುವಂತ ಲಕ್ಷ್ಯ ಇರುತ್ತೆ. तो निर्माण बनेंगे। ಮತ್ತೆ ನಿರ್ಮಾಣರಾಗ್ತಾರೆ. तो निर्माण करते निर्माण स्थिति की कमी हो जाती है। ಮತ್ತೆ ನಿರ್ಮಾಣ ಆಗ್ತಾ ಆಗ್ತಾ ನಿರ್ಮಾಣ ಸ್ಥಿತಿಯ ಕಡಿಮೆ ಆಗೋಗ್ಬಿಡತ್ತೆ. ಅಂದರೆ ಅದರ ಅರ್ಥ ಏನು, ನಮಗೆ ಯಾವುದೇ ಮಾನ ಸಮ್ಮಾನದ ಆಸೆ ಇರಬಾರ್ದು. ನಾವು ನಿಮಿತ್ತರಾಗಿದ್ದೀವಿ ಅಂತ ತಿಳ್ಕೊಂಡು ಯಾವುದೇ ಸಮ್ಮಾನದ ಆಸೆ ಇಲ್ಲದೆ ಸೇವೆ ಮಾಡಬೇಕು. निर्माण माने कंस्ट्रक्शन। ನಿರ್ಮಾಣ ಅಂದರೆ ಕನ್ಸ್ಟ್ರಕ್ಷನ್. कंस्ट्रक्शन तो करते ಅಂದರೆ ಸ್ಥಾಪನೆಯನ್ನಂತೂ ಮಾಡ್ತಾರೆ, लेकिन मान मर्तबा आ जाता ಆದರೆ ಮಾನ ಸಮ್ಮಾನ ಬಂದ್ಬಿಡತ್ತೆ. तो निर्माण नहीं बन पाते, वो स्थिति कम हो जाती है। ಅದಕ್ಕೆ ಮತ್ತೆ ನಿರ್ಮಾಣರಾಗ್ಲಿಕ್ಕಾಗಲ್ಲ, ಆ ಸ್ಥಿತಿ ಕಡಿಮೆ ಆಗೋಗ್ಬಿಡತ್ತೆ. तब निर्माण का कार्य जितना सफल करना चाहते हो उतना सफल नहीं होता। ಆವಾಗ ಈ ನಿರ್ಮಾಣದ ಕಾರ್ಯವನ್ನು ನೀವು ಎಷ್ಟು ಸಫಲ ಮಾಡ್ಲಿಕ್ಕೆ ಇಷ್ಟಪಡ್ತೀರೋ ಅದಷ್ಟು ಸಫಲ ಆಗೋದಿಲ್ಲ. मान मर्तबा आया मन ಮಾನ ಮರ್ತವ ಬಂತು ಅಂದರೆ मैं आत्मा हूँ, तब तो कोई मान मर्तबा नहीं। ನಾನು ಆತ್ಮ ಆಗಿದ್ದೀನಿ ಅಂದರೆ ಇದರಲ್ಲಂತೂ ಯಾವುದೇ ಮಾನ ಸಮ್ಮಾನದ ಮಾತಿಲ್ಲ. और देह का भान आया तो ಮತ್ತೆ ದೇಹದ ಅಭಿಮಾನ ಬಂದ್ಬಿಟ್ರೆ मान मर्तबा जरूर आएगा। ಮಾನ ಸಮ್ಮಾನದ ಮಾತಂತೂ ಖಂಡಿತವಾಗಿ ಬರುತ್ತೆ. तो उतना सफल नहीं होता। ಆವಾಗ ಮತ್ತೆ ಅಷ್ಟೊಂದು ಸಫಲತೆ ಆಗೋದಿಲ್ಲ. शुभ भावना बस शुभ कामना इसका बीज ही है, निमित्त भाव निर्माण भाव। ಶುಭ ಭಾವನೆ ಮತ್ತೆ ಶುಭ ಕಾಮನೆ ಇದರ ಬೀಜನೇ ಆಗಿದೆ, ನಿಮಿತ್ತ ಭಾವ ಮತ್ತೆ ನಿರ್ಮಾಣ ಭಾವ. निर्माण नहीं मान नहीं। ನಿರ್ಮಾಣ ಅಲ್ಲಿ ಇಲ್ಲ ಅಂದ್ರೆ ಮಾನ ಇಲ್ಲ. हद का मान नहीं, ಹದ್ದಿನ ಮಾನ ಸಮ್ಮಾನ ಅಲ್ಲ, निर्माण। ನಿರ್ಮಾಣ. इसलिए सेवा के प्लान बनाने के पहले ಅದಕ್ಕೋಸ್ಕರ ಈ ಸೇವೆಯ ಪ್ಲಾನ್ಗಳನ್ನ ಮಾಡೋದಕ್ಕಿಂತ ಮುಂಚೆ प्लान बुद्धि बनाना ಪ್ಲಾನ್ ಬುದ್ಧಿಯನ್ನ ಮಾಡ್ಕೊಳ್ಳಿ. अति आवश्यक है। ಇದರ ತುಂಬಾ ಅವಶ್ಯಕತೆ ಇದೆ. नहीं तो प्लान बुद्धि के बजाय अगर बुद्धि में और अयथार्थ भाव का कितना मिक्स हो जाता है, ಒಂದ್ ವೇಳೆ ಪ್ಲೇನ್ ಬುದ್ಧಿ ಆಗೋದ್ರ ಬದಲಿ ಬುದ್ಧಿಯಲ್ಲಿ ಆ ಯಥಾರ್ಥ ರೂಪದಲ್ಲಿ ಏನಾದರೂ ಕಸ ಗಲೀಜು ಸೇರ್ಕೊಂಡ್ಬಿಟ್ರೆ, ಮಿಕ್ಸ್ ಆಗ್ಬಿಟ್ರೆ, तो सेवा का प्लान बनाते हो ಮತ್ತೆ ಸೇವೆಯ ಪ್ಲಾನ್ ಅನ್ನಂತೂ ನೀವು ಮಾಡ್ತೀರಾ, उसमें भी रतन जड़ते के साथ साथ पत्थर भी जड़ जाते हैं। ಅದರಲ್ಲಿ ರತ್ನಗಳು ಜಡಿತ ಆಗೋದ್ರ ಜೊತೆ ಜೊತೆಯಲ್ಲಿ ಕಲ್ಲುಗಳು ಜಡಿತ ಆಗೋಗ್ಬಿಡುತ್ತೆ. तो रतन और पत्थर मिक्स हो जाता है। ಆವಾಗ ಮತ್ತೆ ರತ್ನಗಳು ಕಲ್ಲುಗಳು ಎರಡೂ ಮಿಕ್ಸ್ ಆಗೋಗ್ಬಿಡುತ್ತೆ. 9 रतन जोड़ेंगे 9 ರತ್ನಗಳನ್ನ ಜೋಡಿಸಿದ್ರೆ तो एक पत्थर मिक्स कर देंगे। ಮತ್ತೆ ಅದರಲ್ಲಿ ಒಂದು ಕಲ್ಲನ್ನ ಮಿಕ್ಸ್ ಮಾಡಿಬಿಡ್ತಾರೆ. अगर कोई भी चीज बनाओ ಒಂದ್ ವೇಳೆ ಏನೇ ವಸ್ತುವನ್ನ ತಯಾರು ಮಾಡಿ उसमें 9 तो रियल हो ಅದರಲ್ಲಿ 9 ಅಂತೂ ರಿಯಲ್ ಆಗಿರುತ್ತೆ, और एक आर्टिफिशियल हो ಮತ್ತೆ ಒಂದು ಆರ್ಟಿಫಿಷಿಯಲ್ ಆಗಿರುತ್ತೆ. तो उसकी वैल्यू क्या होगी? ಮತ್ತೆ ಅದರ ವ್ಯಾಲ್ಯೂ ಏನಾಗಿರುತ್ತೆ? उसकी वैल्यू रहेगी। ಅದರ ವ್ಯಾಲ್ಯೂ ಇರುತ್ತಾ? और ये लेने वाले के भी संकल्प चलेंगे कि 9 भी रियल है या मिक्स है। ಉಲ್ಟಾ ಇನ್ನು ತಗೊಳೋರು ಯಾರು ಇರ್ತಾರೋ ಅವ್ರ ಸಂಕಲ್ಪ ನಡೆಯುತ್ತೆ, ಈ 9 ಏನಿದೆ ಇದು ರಿಯಲ್ ಆಗಿದೆನೋ ಇಲ್ವೋ ಅಂತ ಅನ್ಸುತ್ತೆ, या 9 में भी गड़बड़ है। ಅಥವಾ 9ರಲ್ಲೂ ಏನಾದರೂ ಮಿಸ್ಟೇಕ್ ಇದೆನಾ. इसलिए सेवा के प्लान के साथ साथ ಅದಕ್ಕೋಸ್ಕರ ಸೇವೆಯ ಪ್ಲಾನಿನ ಜೊತೆ ಜೊತೆಯಲ್ಲಿ प्लान बुद्धि का अटेंशन ಪ್ಲೇನ್ ಬುದ್ಧಿಯ ಅಟೆನ್ಷನ್ पहले रखो। ಮೊದಲು ಇಟ್ಕೊಳ್ಳಿ. अगर प्लान बुद्धि है ಒಂದ್ ವೇಳೆ ಪ್ಲೇನ್ ಬುದ್ಧಿ ಆಗಿದ್ರೆ और सेवा का प्लान इतना बड़ा नहीं भी है, ಮತ್ತೆ ಸೇವೆಯ ಪ್ಲಾನ್ ಇಷ್ಟೊಂದು ದೊಡ್ಡದಾಗಿಲ್ಲ ಅಂದ್ರೇನು ಸಹ फिर भी प्लान बुद्धि वाले को नुकसान नहीं है। ಆದರೂ ಸಹ ಪ್ಲೇನ್ ಬುದ್ಧಿ ಇರುವಂಥವ್ರದ್ದೇನು ನಷ್ಟ ಇಲ್ಲ.
बोझ नहीं है। ಬೋಜ ಇಲ್ಲ. सेवा का फायदा कम है, ಸೇವೆಯ ಲಾಭ ಕಡಿಮೆ ಇದೆ, लेकिन नुकसान तो नहीं है ना। ಆದರೆ ನಷ್ಟ ಅಂತೂ ಇಲ್ಲ ತಾನೆ. मिक्सचर बुद्धि में तो नुकसान हो जाता है। ಮಿಕ್ಸ್ಚರ್ ಬುದ್ಧಿಯಲ್ಲಂತೂ ನಷ್ಟ ಆಗೋಗ್ಬಿಡುತ್ತೆ. करना भी है और नुकसान भी हो जाता है। ಮಾಡೋದು ಬೇಕಾಗಿದೆ ಮತ್ತೆ ನಷ್ಟನೂ ಆಗೋಗುತ್ತೆ. तो ऐसे करने से तो न करना अच्छा। ಮತ್ತೆ ಈ ರೀತಿ ಮಾಡೋದಕ್ಕಿಂತ ಮಾಡಲೇ ಇಲ್ಲದೆ ಇರೋದು ಒಳ್ಳೇದು. इसलिए यह वर्ष भी तपस्या का करेंगे। ಅದಕ್ಕೋಸ್ಕರ ಈ ವರ್ಷನೂ ಸಹ ತಪಸ್ಸಿಂದೆ ಮಾಡ್ತಾರೆ. कौन सा वर्ष? ಯಾವ ವರ್ಷ? 92। 92ನೇ ಇಸ್ವಿ. क्या विचार है? ಏನ್ ವಿಚಾರ ಆಗಿದೆ? सेवा में तो कहते हो कि नीचे आ जाते हैं। ಸೇವೆಯಲ್ಲಂತೂ ಹೇಳ್ತಾರೆ ಕೆಳಗಡೆ ಬಂದ್ಬಿಡ್ತಾರೆ ಅಂತ. सेवा करने से रिजल्ट क्या निकलता? ಸೇವೆ ಮಾಡೋದ್ರಿಂದ ಏನ್ ರಿಸಲ್ಟ್ ಬರುತ್ತೆ? यह अवस्था नीचे हो जाती है। ಅವಸ್ಥಾ ಕೆಳಗಡೆ ಬಿದ್ದ್ಬಿಡುತ್ತೆ. इसका मतलब मान मर्तबा आ जाता है, ಇದ್ರ ಅರ್ಥ ಮಾನ ಸಮ್ಮಾನ ಬಂದ್ಬಿಡುತ್ತೆ, देवभान आता है। ದೇಹಾಭಿಮಾನ ಬರುತ್ತೆ. निर्माण स्टेज में नहीं रहते। ನಿರ್ಮಾಣ ಸ್ಟೇಜ್ ನಲ್ಲಿ ಇರೋದಿಲ್ಲ. तो क्या करेंगे? ಮತ್ತೆ ಏನ್ ಮಾಡ್ತೀರಾ? सिर्फ तपस्या करेंगे। ಕೇವಲ ತಪಸ್ಸನ್ನ ಮಾಡ್ತೀರಾ? रहे सन्यासी के सन्यासी। ಅಥವಾ ಸನ್ಯಾಸಿಯಾಗಿ ಉಳ್ಕೊಂಡ್ಬಿಡ್ತೀರಾ? जब स्वयं संपन्न बनो ಯಾವಾಗ ನೀವು ಸ್ವಯಂ ಸಂಪನ್ನ ಆಗ್ತೀರಾ तब विश्व परिवर्तन का भी कार्य संपन्न हो। ಆವಾಗ ವಿಶ್ವ ಪರಿವರ್ತನೆಯ ಕಾರ್ಯನೂ ಸಹ ಸಂಪನ್ನ ಆಗುತ್ತೆ. खुद ही संपन्न नहीं बने, ಅವ್ರು ಸ್ವಯಂವೇ ಸಂಪನ್ನ ಆಗ್ಲಿಲ್ಲ ಅಂದ್ರೆ मान चाहिए, मर्तबा चाहिए। ಮಾನ ಬೇಕು, ಸಮ್ಮಾನ ಬೇಕು. हमारा कोई मान्य क्यों नहीं करता? ನಮ್ಗೆ ಯಾರು ಮಾನ ಸಮ್ಮಾನ ಯಾಕೆ ಕೊಡಲ್ಲ? तो निर्माण जब तक नहीं बने ಮತ್ತೆ ಎಲ್ಲಿವರೆಗೂ ನಾವು ನಿರ್ಮಾಣ ಸ್ಟೇಜ್ ಅಲ್ಲಿ ಹೋಗಿಲ್ಲ तो विश्व परिवर्तन नहीं हो सकता। ಮತ್ತೆ ಅಲ್ಲಿವರೆಗೂ ವಿಶ್ವ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. सुप्रीम सोल इतनी बड़ी हस्ती ಸುಪ್ರೀಂ ಸೋಲ್ ಇಷ್ಟು ದೊಡ್ಡ ಹಸ್ತಿ ಆಗಿದ್ದಾರೆ. और साधारण रथ में आकर के पार्ट बजाती। ಮತ್ತೆ ಸಾಧಾರಣ ತನುವಿನಲ್ಲಿ ಬಂದ್ಬಿಟ್ಟು ಪಾತ್ರವನ್ನ ಮಾಡ್ತಾರೆ. तब तो इतना बड़ा कार्य करती है। ಅವಾಗ ಅವ್ರು ಇಷ್ಟೊಂದು ದೊಡ್ಡ ಕಾರ್ಯವನ್ನ ಮಾಡ್ತಾರೆ ಅಲ್ವಾ? अगर वो भी पहले से ही मान मर्तबे वाला रूप धारण कर ले, ಒಂದ್ ವೇಳೆ ಅವರು ಸಹ ಮೊದಲಿಂದಾನೇ ಮಾನ ಸಮ್ಮಾನದ ರೂಪವನ್ನ ಧಾರಣೆ ಮಾಡ್ಕೊಂಡ್ಬಿಟ್ರೆ आते ही विश्व का मालिक बन करके कार्य करे, ಬಂದ ತಕ್ಷಣನೇ ವಿಶ್ವದ ಮಾಲೀಕರಾಗ್ಬಿಟ್ಟು ಕಾರ್ಯವನ್ನ ಮಾಡಿದ್ರೆ तो सफलता नहीं हो सकती। ಸಫಲತೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. तो ये नियम है ಮತ್ತೆ ಇದು ನಿಯಮ ಆಗಿದೆ. कि कंस्ट्रक्शन करना है, सेवा करनी है, ಕನ್ಸ್ಟ್ರಕ್ಷನ್ ಮಾಡಬೇಕು, ಸೇವೆ ಮಾಡಬೇಕು, विश्व की। ಅಂದ್ರೆ ವಿಶ್ವದ ಮಾಡಬೇಕು. तो सेवाधारी को नम्र चित्त होना जरूरी है। ಮತ್ತೆ ಸೇವಾದಾರಿಗೆ ನಮ್ರಚಿತ್ತರಾಗುವಂತ ಅವಶ್ಯಕತೆ ಇದೆ, झुकना जरूरी है। ಬಾಗುವ ಅವಶ್ಯಕತೆ ಇದೆ. जैसे किसी वृक्ष में ज्यादा फल लगे हुए होते हैं, ಯಾವ ರೀತಿ ಯಾವ್ದಾದ್ರೂ ವೃಕ್ಷದಲ್ಲಿ ತುಂಬಾ ಜಾಸ್ತಿ ಹಣ್ಣುಗಳು ತುಂಬಿಕೊಂಡಿರುತ್ತೆ, तो वृक्ष झुक कर के रहता है। ಅವಾಗ ಆ ಮರ ಬಾಗ್ಬಿಟ್ಟಿರುತ್ತೆ. तो स्वयं संपन्न बनो, ಮತ್ತೆ ಸ್ವಯಂ ಸಂಪನ್ನರಾಗಿ तब विश्व सेवा का कार्य संपन्न हो। ಅವಾಗ ವಿಶ್ವ ಸೇವೆಯ ಕಾರ್ಯ ಸಂಪನ್ನ ಆಗುತ್ತೆ. आज 492 की अव्यक्त वाणी का 3रा पेज।
आप सबकी संपन्नता के कारण ನೀವೆಲ್ಲರ ಸಂಪನ್ನತೆಯ ಕಾರಣದಿಂದ विश्व परिवर्तन का कार्य संपन्न होने में रुका हुआ है। ವಿಶ್ವದ ಸಂಪನ್ನತೆಯ ಕಾರ್ಯ ಸಂಪನ್ನ ಆಗೋದಕ್ಕೋಸ್ಕರ ಇನ್ನು ನಿಂತಿದೆ. प्रकृति दासी बना आपकी सेवा के लिए इंतजार कर रही है। ಪ್ರಕೃತಿ ದಾಸಿ ಆಗ್ಬಿಟ್ಟು ನಿಮ್ಮ ಸೇವೆಗೋಸ್ಕರ ಕಾಯ್ತಾ ಇದೆ. कि ब्राह्मण आत्माएं ब्राह्मण सो फरिश्ता बने, ಬ್ರಾಹ್ಮಣ ಆತ್ಮಗಳು ಬ್ರಾಹ್ಮಣ ಸೋ ಫರಿಸ್ತಾ ಆಗ್ಲಿ, और फिर फरिश्ता सो देवता बने। ಮತ್ತೆ ಫರಿಸ್ತಾ ಸೋ ದೇವತಾ ಆಗ್ಬೇಕು. तो हम सेवा दिल व जान सिक व प्रेम से करें। ಮತ್ತೆ ಅದಕ್ಕೋಸ್ಕರ ನಾವು ಸೇವೆಯನ್ನ ಮನಸ್ಸಿನಿಂದ ಪ್ರೀತಿಯಿಂದ ಮಾಡಬೇಕಾಗಿದೆ. क्योंकि सिवाय फरिश्ता की देवता नहीं बन सकते। ಯಾಕೆಂದ್ರೆ ಫರಿಸ್ತಾ ಆಗದೆ ದೇವತೆಗಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. बीच में सूक्ष्म वतनवासी जरूर बनना पड़े। ಮಧ್ಯದಲ್ಲಿ ಸೂಕ್ಷ್ಮ ವತನವಾಸಿ ಅಂತೂ ಖಂಡಿತವಾಗಿ ಆಗ್ಬೇಕಾಗತ್ತೆ. डायरेक्ट कोई चाहे कि परम धाम चले जाए, ಯಾರಾದ್ರೂ ಡೈರೆಕ್ಟ್ ಇಷ್ಟಪಟ್ರೆ ನಾವು ಪರಮಧಾಮಕ್ಕೆ ಹೋಗ್ಬಿಡ್ಬೇಕು ಅಂತ, स्वर्ग में आ जाए, ಸ್ವರ್ಗದಲ್ಲಿ ಬಂದ್ಬಿಡ್ತೀವಿ. ऐसा नहीं होना। ಆ ರೀತಿ ಆಗ್ಬಾರ್ದು. सूक्ष्म वतन धर्मराजपुरी से क्रॉस जरूर करना पड़े। ಎಲ್ಲರಿಗೂ ಸೂಕ್ಷ್ಮ ವತನದಿಂದ ಅಂದ್ರೆ ಧರ್ಮರಾಜಪುರಿಯಿಂದ ಕ್ರಾಸ್ ಅಂತೂ ಆಗ್ಲೇಬೇಕಾಗತ್ತೆ. तो ब्राह्मण से फरिश्ता, ಮತ್ತೆ ಬ್ರಾಹ್ಮಣರಿಂದ ಫರಿಸ್ತೆಗಳು, जिसका फर्श वालों की दुनिया से कोई रिश्ता न हो। ಅವ್ರದ್ದು ಈ ಫರ್ಶ್ ಅಂದ್ರೆ ಈ ಭೂಮಿಯಲ್ಲಿರುವಂತ ಮನುಷ್ಯರ ಜೊತೆ ಯಾವುದೇ ಸಂಬಂಧ ಇರೋದಿಲ್ಲ. ऐसा बनना पड़े। ಆ ರೀತಿ ಆಗ್ಬೇಕಾಗತ್ತೆ. तो फरिश्ता का अर्थ है जिसका पुरानी दुनिया, पुराने संस्कार, पुरानी देह, ಮತ್ತೆ ಫರಿಸ್ತಾ ಈ ಮಾತಿನ ಅರ್ಥನೇ ಆಗಿದೆ ಏನಂತ, ಯಾರ್ದು ಈ ಹಳೆ ಸಂಬಂಧ, ಹಳೆ ದೇಹ, ಹಳೆ ಪದಾರ್ಥಗಳು, की प्रकृति, ಹಳೆ ಪ್ರಕೃತಿ, कोई आकर्षण का रिश्ता नहीं। ಯಾವುದ್ರ ಜೊತೆನೂ ಆಕರ್ಷಣೆಯ ಸಂಬಂಧನೇ ಇರಬಾರ್ದು. तीनों में पास चाहिए। ಮೂರಲ್ಲೂ ಪಾಸ್ ಆಗ್ಬೇಕಾಗಿದೆ. पुरानी दुनिया से भी, ಹಳೆ ಪ್ರಪಂಚದಿಂದನೂ, पुरानी देह से भी, ಹಳೆ ದೇಹದಿಂದನೂ, और पुराने संस्कारों से भी मुक्त। ಮತ್ತೆ ಹಳೆ ಸಂಸ್ಕಾರಗಳಿಂದನೂ ಮುಕ್ತರಾಗಬೇಕು. वैसे भी ड्रामा में पहले मुक्ति का वर्षा है, ಹಾಗೂ ಸಹ ಡ್ರಾಮಾದಲ್ಲಿ ಮೊದಲು ಮುಕ್ತಿಯ ಆಸ್ತಿನೇ ಇದೆ, फिर जीवन मुक्ति का। ಅದರ ನಂತರ ಮತ್ತೆ ಜೀವನ್ ಮುಕ್ತಿಯ ಆಸ್ತಿ ಇದೆ. किससे मुक्ति का वर्षा है? मुक्ति माना छुटकारा। ಯಾವ ಮುಕ್ತಿಯ ಆಸ್ತಿ ಆಗಿದೆ? ಮುಕ್ತಿ ಅಂದ್ರೇನೆ ಬಿಡುಗಡೆ. किससे छुटकारा? ಯಾವ ಮಾತಿನಿಂದ ಬಿಡುಗಡೆ? पुरानी दुनिया से छुटकारा, ಹಳೆ ಪ್ರಪಂಚದಿಂದ ಬಿಡುಗಡೆ, पुरानी देह ಹಳೆ ದೇಹದಿಂದ, और पुराने संस्कारों से भी छुटकारा। ಮತ್ತೆ ಹಳೆ ಸಂಸ್ಕಾರಗಳಿಂದನೂ ಬಿಡುಗಡೆ माना मुक्त। ಅಂದ್ರೆ ಮುಕ್ತರಾಗೋದು. जैसे दुनिया वाले कहते हैं, ಯಾವ ರೀತಿ ಪ್ರಪಂಚದಲ್ಲಿರೋರು ಹೇಳ್ತಾರೆ, खास करके भारत में मुक्ति का अर्थ लगाते आए ವಿಶೇಷವಾಗಿ ಭಾರತದಲ್ಲಿ ಮುಕ್ತಿಯ ಅರ್ಥವನ್ನ ಹೇಳ್ತಾ ಬಂದಿದ್ದಾರೆ. कि जन्म जरा मरण, ಜನ್ಮ ಜರ ಮರಣ, जन्म के दुख से छुटकारा, ಜನ್ಮದ ದುಃಖದಿಂದ ಬಿಡುಗಡೆ, बुढ़ापे के दुख से छुटकारा, ವೃದ್ಧಾವಸ್ಥೆಯ ದುಃಖದಿಂದನೂ ಬಿಡುಗಡೆ, मृत्यु के दुख से छुटकारा, ಮತ್ತೆ ಮೃತ್ಯು ದುಃಖದಿಂದನೂ ಬಿಡುಗಡೆ ಆಗೋದು. तो उसको कहते हैं मुक्ति। ಮತ್ತೆ ಅದಕ್ಕೆ ಹೇಳಲಾಗುತ್ತೆ ಮುಕ್ತಿ. तो पहले मुक्ति का वर्षा है, ಮತ್ತೆ ಮೊದಲು ಮುಕ್ತಿಯ ಆಸ್ತಿ ಆಗಿದೆ, फिर जीवन मुक्ति का। ಮತ್ತೆ ಅದರ ನಂತರ ಜೀವನ್ ಮುಕ್ತಿಯ ಆಸ್ತಿ. जीवन में रहते इन सब प्रकार के दुखों से मुक्ति का वर्षा मिलना है। ಜೀವನದಲ್ಲಿದ್ರೇನು ಸಹ ಎಲ್ಲ ಪ್ರಕಾರದಿಂದ ಮುಕ್ತಿಯ ಆಸ್ತಿ ಸಿಗ್ಬೇಕಾಗಿದೆ. बाद में वाया मुक्ति धाम के आप जीवन मुक्ति में नहीं जा सकते। ಅಂದ್ರೆ ಮುಕ್ತಿಧಾಮಕ್ಕೆ ಬಿಟ್ಬಿಟ್ಟು ಡೈರೆಕ್ಟ್ ನೀವು ಮುಕ್ತಿಧಾಮವನ್ನ ಕ್ರಾಸ್ ಮಾಡದೆ ಜೀವನ್ ಮುಕ್ತಿಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ.
तो फरिश्ता अर्थात मुक्त, ಮತ್ತು ಫರಿಸ್ತಾ ಅಂದ್ರೇನೆ ಮುಕ್ತರಾಗಿರೋದು. पहले मुक्तिधाम, ಮೊದಲಾಗಿದೆ ಮುಕ್ತಿಧಾಮ, फिर जीवन मुक्तिधाम, ಮತ್ತೆ ಆಗಿದೆ ಜೀವನ್ ಮುಕ್ತಿಧಾಮ. और मुक्त फरिश्ता तो जीवन मुक्त देवता बनेगा. ಮತ್ತೆ ಮುಕ್ತ ಫರಿಸ್ತಾ ಯಾರು ಆಗ್ತಾರೋ ಅವರು ಜೀವನ್ ಮುಕ್ತ ದೇವತೆಗಳಾಗ್ತಾರೆ. तो कितने परसेंटेज फरिश्ते बने हो? ಮತ್ತೆ ಎಷ್ಟು ಪರ್ಸೆಂಟೇಜ್ ನಲ್ಲಿ ಫರಿಸ್ತಾ ಆಗಿದ್ದೀರಾ? कि ब्राह्मण जीवन में ही खुश हो, ಅಥವಾ ಬ್ರಾಹ್ಮಣರ ಜೀವನದಲ್ಲೇ ಖುಷಿಯಾಗಿದ್ದೀರಾ? फरिश्ता बनना अर्थात अव्यक्त फरिश्ता स्वरूप ब्रह्मा बाप ಫರಿಸ್ತೆಗಳಾಗೋದು ಅಂದ್ರೆ ಅವ್ಯಕ್ತ ಫರಿಸ್ತೆಗಳಾಗೋದು, ಬ್ರಹ್ಮ ತಂದೆ ಸಮಾನವಾಗಿ से प्यार हो. ಅವರಿಂದ ಜೊತೆ ಪ್ರೀತಿ ಇರಬೇಕು. किससे प्यार हो? ಯಾರ ಜೊತೆ ಪ್ರೀತಿ ಇರಬೇಕು? अव्यक्त ब्रह्मा फरिश्ता स्वरूप से. ಅವ್ಯಕ್ತ ಬ್ರಹ್ಮ ಯಾರಿದ್ದಾರೆ ಫರಿಸ್ತಾ ಸ್ವರೂಪ, ಅವ್ರ ಜೊತೆ ಪ್ರೀತಿ ಇರಬೇಕು. सिर्फ ब्रह्मा से नहीं, ಕೇವಲ ಬ್ರಹ್ಮನಿಂದ ಅಲ್ಲ, लेकिन अव्यक्त ब्रह्मा बाप से. ಆದ್ರೆ ಅವ್ಯಕ್ತ ಬ್ರಹ್ಮ ತಂದೆಯಿಂದ ಅವ್ರ ಜೊತೆ ಪ್ರೀತಿ ಇರಬೇಕು. माँ बाप दोनों स्वरूप से ತಂದೆ ತಾಯಿ ಎರಡು ಸ್ವರೂಪದಿಂದ जो फरिश्ता बनकर के कार्य कर रहे हैं, ಯಾರು ಫರಿಸ್ತಾ ಆಗ್ಬಿಟ್ಟು ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಆಲ್ರೆಡಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. इसको पहले भी सुनाते रहे ಯಾಕೆಂದ್ರೆ ಮೊದಲು ಸಹ ಹೇಳ್ತಾ ಇದ್ರು कि 2 सीट फिक्स हैं, 2 ಸೀಟ್ಗಳು ಫಿಕ್ಸ್ ಆಗಿದೆ. 2 सीट के अलावा और कोई तीसरी सीट अभी फिक्स नहीं है. 2 ಸೀಟ್ಗಳನ್ನ ಬಿಟ್ಟು ಇವಾಗ ಯಾವುದೇ 3ನೇ ಸೀಟ್ ಇನ್ನೂ ಫಿಕ್ಸ್ ಆಗೇ ಇಲ್ಲ. अभी कुछ वर्षों से, ಇವಾಗ ಕೆಲವು ವರ್ಷಗಳಿಂದ 2-4 वर्षों से तीसरी सीट ऐड कर दी. 2-4 ವರ್ಷಗಳಿಂದ ಇವಾಗ 3ನೇ ಸೀಟನ್ನ ಆ್ಯಡ್ ಮಾಡಿಬಿಟ್ಟಿದ್ದಾರೆ. तो बोला 2-3 के अलावा और कोई सीट फिक्स नहीं है. ಅದಕ್ಕೆ ಹೇಳಿದ್ರು ಏನಂತ, 2-3 ಸೀಟ್ಗಳನ್ನ ಬಿಟ್ಟು ಬೇರೆ ಯಾವ ಸೀಟ್ಗಳು ಇನ್ನೂ ಫಿಕ್ಸ್ ಆಗಿಲ್ಲ. तो फरिश्ता बनना अर्थात अव्यक्त फरिश्ता स्वरूप ब्रह्मा बाप से प्यार. ಮತ್ತೆ ಫರಿಸ್ತೆಗಳಾಗೋದು ಅಂದ್ರೆ ಅವ್ಯಕ್ತ ಬ್ರಹ್ಮ ಯಾರಿದ್ದಾರೆ ಅವರ ಫರಿಸ್ತಾ ಸ್ವರೂಪದ ಜೊತೆ ಪ್ರೀತಿ ಇರಬೇಕು. प्यार भी हमारा किससे? ನಮ್ಮ ಪ್ರೀತಿನೂ ಸಹ ಯಾರ ಜೊತೆ? सिर्फ एक से, ಕೇವಲ ಒಬ್ಬರ ಜೊತೆನಾ? या प्यार भी प्रवृत्ति का? ಅಥವಾ ಪ್ರೀತಿನೂ ಸಹ ಪ್ರವೃತ್ತಿದಾಗಿದೆನಾ? ब्रह्मा बाप ಬ್ರಹ್ಮ ತಂದೆ से प्यार, ಅವ್ರ ಜೊತೆ ಪ್ರೀತಿ. जिसका फरिश्ता स्थिति से प्यार नहीं, ಯಾರ್ದು ಆ ಫರಿಸ್ತಾ ಸ್ಥಿತಿಯಿಂದ ಪ್ರೀತಿ ಇಲ್ಲ. ब्रह्मा बाप नहीं मानता है कि मेरे से प्यार है. ಬ್ರಹ್ಮ ತಂದೆ ಅಂತೂ ಒಪ್ಕೊಳೋದೇ ಇಲ್ಲ ನನ್ನ ಜೊತೆ ಪ್ರೀತಿ ಇದೆ ಅಂತ. कौन सी स्थिति से प्यार नहीं? ಯಾವ ಸ್ಥಿತಿಯ ಜೊತೆ ಪ್ರೀತಿ ಇಲ್ಲ? फरिश्ता स्थिति. ಫರಿಸ್ತಾ ಸ್ಟೇಜ್ ಜೊತೆ ಪ್ರೀತಿ ಇಲ್ಲ. फरिश्ता स्थिति अर्थात जिसका फर्श की दुनिया वालों से कोई रिश्ता न हो, ಫರಿಸ್ತಾ ಸ್ಥಿತಿ ಅಂದ್ರೆ ಏನು? ಯಾರ್ದು ಈ ಭೂಮಿಯಲ್ಲಿರುವಂತವ್ರ ಆತ್ಮಗಳ ಜೊತೆ ಯಾವುದೇ ಪ್ರಕಾರದ ಸಂಬಂಧನೇ ಇಲ್ಲ, संबंध न हो, ಏನು ಸಂಬಂಧನೇ ಇಲ್ಲ ಅವ್ರ ಜೊತೆ. वो है फरिश्ता. ಅವರಾಗಿದ್ದಾರೆ ಫರಿಸ್ತೆಗಳು. और ऐसी स्टेज से जिसका प्यार नहीं, ಮತ್ತೆ ಈ ರೀತಿ ಸ್ಟೇಜ್ ಜೊತೆ ಯಾರ್ದು ಪ್ರೀತಿ ಇಲ್ಲ, तो ब्रह्मा प्लस बाप ಮತ್ತೆ ಬ್ರಹ್ಮ ಮತ್ತೆ ತಂದೆ वो भी नहीं मानते ಅವರು ಸಹ ಒಪ್ಕೊಳ್ಳೋದಿಲ್ಲ. कि मेरे से प्यार है. ಅಂದ್ರೆ ನನ್ನ ಜೊತೆ ಪ್ರೀತಿ ಇದೆ ಅಂತ ಅವರು ಸಹ ಒಪ್ಕೊಳ್ಳಲ್ಲ. यानी माता पिता से प्यार है ऐसा नहीं कहा जा सकता. ಅಂದ್ರೆ ತಂದೆ ತಾಯಿ ಜೊತೆ ಪ್ರೀತಿ ಇದೆ ಅಂತ ಹೇಳಲಿಕ್ಕೆ ಆಗಲ್ಲ. प्यार का अर्थ ही है समान बनना. ಪ್ರೀತಿಯ ಅರ್ಥನೇ ಆಗಿದೆ ಸಮಾನ ಆಗೋದು. किस बात में समान? ಯಾವ ಮಾತಿನಲ್ಲಿ ಸಮಾನರಾಗಬೇಕು? हर बात में समान, पुरुषार्थ में समान. ಪ್ರತಿಯೊಂದು ಮಾತಿನಲ್ಲಿ ಸಮಾನ ಆಗಬೇಕು, ಪುರುಷಾರ್ಥದಲ್ಲೂ ಸಮಾನ ಆಗಬೇಕು. तो ब्रह्मा बाप फरिश्ता है ना, ಮತ್ತೆ ಬ್ರಹ್ಮ ತಂದೆ ಫರಿಸ್ತಾ ಆಗಿದ್ದಾರೆ ಅಲ್ವಾ? है?
वो समझते हैं हाँ फरिश्ता है। ಯಾರು ತಿಳ್ಕೊತಾರೆ ಹಾಂ ಫರಿಸ್ತಾ ಆಗಿದ್ದಾರೆ ಅಂತ? तो जब शरीर ही नहीं है ಮತ್ತೆ ಯಾವಾಗ ಅವರಿಗೆ ಶರೀರನೇ ಇಲ್ಲ, तो फरिश्ता होने का क्या मतलब? ಮತ್ತೆ ಫರಿಸ್ತಾ ಆಗುವಂತ ಆ ಮಾತಿಂದ ಏನು ಅರ್ಥ ಇದೆ? शरीर भी हो ಶರೀರನೂ ಇರುತ್ತೆ, और शरीर रहते भी इस फर्श की दुनिया वालों से कोई रिश्ता न हो, ಮತ್ತೆ ಶರೀರ ಇದ್ರೇನೂ ಸಹ ಈ ಭೂಮಿಯಲ್ಲಿರುವಂಥ ಮನುಷ್ಯರ ಜೊತೆ ಯಾವುದೇ ಸಂಬಂಧ ಇರಲ್ಲ. तो कमाल है। ಅವಾಗ ಅದು ಅದ್ಭುತ ಆಗಿದೆ. शरीर ही छूट गया, ಒಂದ್ ವೇಳೆ ಶರೀರನೇ ಬಿಟ್ಟು ಹೊರಟೋಗ್ಬಿಟ್ರೆ, क्योंकि रिश्ते नाते ಯಾಕೆಂದ್ರೆ ಸಂಬಂಧಿಕರು ಎಲ್ಲ ಯಾರೇ ಇದ್ದಾರೆ ये शरीर के साथ बनते हैं ಅದೆಲ್ಲ ಶರೀರ ಜೊತೆಲಾಗುತ್ತಾ, या बिना शरीर के भी बन सकते हैं? ಅಥವಾ ಶರೀರ ಇಲ್ದೇನೂ ಆಗ್ಲಿಕ್ಕೆ ಸಾಧ್ಯನಾ? है? शरीर के साथ बनते हैं। ಶರೀರ ಜೊತೆನೇ ಆಗುತ್ತೆ. तो ऐसी स्टेज बनानी। ಮತ್ತೆ ಆ ರೀತಿ ಸ್ಟೇಜ್ ಮಾಡ್ಕೋಬೇಕಾಗಿದೆ. ब्रह्मा बाप भी ऐसी स्टेज में पार्ट बजाए रहे हैं। ಬ್ರಹ್ಮ ತಂದೆನೂ ಸಹ ಈ ರೀತಿ ಸ್ಟೇಜ್ ನಲ್ಲಿ ಪಾತ್ರವನ್ನ ಮಾಡ್ತಾ ಇದ್ದಾರೆ. ऐसे नहीं कि ब्रह्मा बाप ने शरीर छोड़ दिया, ಆ ರೀತಿ ಎಲ್ಲ ಬ್ರಹ್ಮ ತಂದೆ ಶರೀರ ಬಿಟ್ಬಿಟ್ಟಿದ್ದಾರೆ. अब वो कोई ऊपर सूक्ष्म वतन है, ಇವಾಗ ಮೇಲೆ ಯಾವ್ದಾದ್ರು ಸೂಕ್ಷ್ಮ ವತನ ಇದೆ, उसमें फरिश्ता बन करके रह रहे हैं। ಅದರಲ್ಲಿ ಫರಿಸ್ತೆಗಳಾಗ್ಬಿಟ್ಟಿರ್ತಾ ಇದ್ದಾರೆ. तो खुद को तो शरीर है ही नहीं, ಮತ್ತೆ ಸ್ವಯಂಗಂತೂ ಶರೀರ ಇಲ್ವೇ ಇಲ್ಲ. तो बच्चों को क्या डायरेक्शन दिया जाए, क्या शिक्षा दी जाए ಮತ್ತೆ ಮಕ್ಕಳಿಗೆ ಏನ್ ಡೈರೆಕ್ಷನ್ ಕೊಡ್ಬೇಕಾಗತ್ತೆ, ಏನ್ ಜ್ಞಾನ ಕೊಡ್ಬೇಕಾಗತ್ತೆ? कि तुम फरिश्ता बन जाओ? ಅಂದ್ರೆ ನೀವು ಫರಿಸ್ತೆಗಳಾಗೋಗ್ಬಿಡಿ ಅಂತ. क्या बच्चे भी शरीर छोड़ दें? ಏನ್ ಮಕ್ಕಳು ಸಹ ಶರೀರ ಬಿಟ್ಬಿಡ್ಬೇಕಾ? फरिश्ता बन, आप सबको फरिश्ता बनाने के लिए फरिश्तों की दुनिया में रुके हुए हैं। ಫರಿಸ್ತಾ ಆಗ್ಬಿಟ್ಟು ನಿಮ್ಮನ್ನೆಲ್ಲರನ್ನು ಫರಿಸ್ತಾ ಮಾಡ್ಲಿಕ್ಕೋಸ್ಕರ ಫರಿಸ್ತೆಗಳ ಪ್ರಪಂಚದಲ್ಲಿ ನಿಂತಿದ್ದಾರೆ. कौन? ಯಾರು ನಿಂತಿದ್ದಾರೆ? ब्रह्मा और बाप ಬ್ರಹ್ಮ ಮತ್ತೆ ತಂದೆ दोनों ही। ಇಬ್ರು ನಿಂತಿದ್ದಾರೆ. कहाँ रुके हुए हैं? ಎಲ್ಲಿ ನಿಂತಿದ್ದಾರೆ? फरिश्तों की दुनिया में रुके हुए हैं। ये दुनिया कहाँ है? ಫರಿಸ್ತೆಗಳ ಪ್ರಪಂಚದಲ್ಲಿ ನಿಂತಿದ್ದಾರೆ. ಈ ಪ್ರಪಂಚ ಎಲ್ಲಿದೆ ಇವಾಗ? ऊपर। ಮೇಲೆ ಇದೆ. ऊपर है ना? ಮೇಲಿದೆ ಅಲ್ವಾ? ऊपर है या ऊंची स्टेज में? ಮೇಲಿದೆನಾ ಅಥವಾ ಉನ್ನತವಾಗಿರುವಂತ ಸ್ಟೇಜ್ ನಲ್ಲಿದೆನಾ? ऊंची स्टेज में है। जैसे ಉನ್ನತವಾಗಿರುವಂತ ಸ್ಟೇಜ್ ನಲ್ಲಿದೆ. अमरनाथ को दिखाया पहाड़ पर, तो भक्तों ने दिखाई दिया। ಯಾವ ರೀತಿ ಅಮರನಾಥ ಬೆಟ್ಟ ಗುಹೆನ ತೋರಿಸ್ತಾರೆ ಬೆಟ್ಟದ ಮೇಲೆ. लेकिन अमरनाथ का मतलब है ऊंची स्टेज। ಆದ್ರೆ ಅಮರನಾಥನ ಅರ್ಥನೇ ಆಗಿದೆ ಉನ್ನತವಾಗಿರುವಂತ ಸ್ಟೇಜ್. जहाँ लिंग भी बर्फ जैसा हो गया। ಅಲ್ಲಿ ಲಿಂಗನೂ ಸಹ ಮಂಜುಗಡ್ಡೆ ತರ ಆಗೋಗ್ಬಿಟ್ಟಿರುತ್ತೆ. नहीं तो लिंग कोई बर्फ नहीं होता है। ಇಲ್ಲಿದ್ರೆ ಲಿಂಗ ಏನು ಮಂಜುಗಡ್ಡೆದಾಗಿರಲ್ಲ. तो स्टेज दिखाई गई है। ಮತ್ತೆ ಇದು ಸ್ಟೇಜ್ ಅನ್ನ ತೋರಿಸಿದ್ದಾರೆ. इस स्टेज को धारण करने की बात है। ಆ ಸ್ಟೇಜ್ ಅನ್ನ ಧಾರಣೆ ಮಾಡ್ಕೊಳ್ಳುವಂತ ಮಾತಾಗಿದೆ. वो ऊंची स्टेज, ಆ ಉನ್ನತವಾಗಿರುವಂತ ಸ್ಟೇಜ್ जिसमें ये देह और देह की दुनिया के संबंधी याद ಯಾವುದರಲ್ಲಿ ಆ ದೇಹದ ಪ್ರಪಂಚದ ಸಂಬಂಧಿಗಳು ना आए। ನೆನಪೇ ಬರಬಾರ್ದು. मनन चिंतन मंथन चलता रहे। ಮನನ ಚಿಂತನೆ ಮಂಥನೆ ನಡೀತಾ ಇರಬೇಕು. ज्ञान के बारे में, नई दुनिया के बारे में, ಜ್ಞಾನದ ಬಗ್ಗೆ, ಹೊಸ ಪ್ರಪಂಚದ ಬಗ್ಗೆ, नई दुनिया की प्लानिंग के बारे में, ಹೊಸ ಪ್ರಪಂಚದ ಪ್ಲಾನಿಂಗಿನ ಬಗ್ಗೆ, सेवा के बारे में। ಸೇವೆಯ ಬಗ್ಗೆ. तो सिर्फ मुख से नहीं कहो ಮತ್ತೆ ಕೇವಲ ಮುಖದಿಂದ ಹೇಳ್ಬೇಡಿ कि हमको ब्रह्मा बाप से बहुत प्यार है। ನಮ್ಗೆ ಬ್ರಹ್ಮ ತಂದೆಯಿಂದ ತುಂಬಾ ಪ್ರೀತಿ ಇದೆ ಅಂತ ಹೇಳ್ಬೇಡಿ. बाबा से बहुत प्यार है। ಬಾಬನ್ ಜೊತೆ ನಮ್ಗೆ ತುಂಬಾ ಪ್ರೀತಿ ಇದೆ. बाबा से प्यार इतना है ಬಾಬನ್ ಜೊತೆ ಅಷ್ಟೊಂದು ಪ್ರೀತಿ ಇದೆ, जो क्या वर्णन करें। ಅದನ್ನ ವರ್ಣನೆ ಮಾಡ್ಲಿಕ್ಕೂ ಆಗಲ್ಲ, ಅಷ್ಟೊಂದಿದೆ.
कहते भी हैं ಈ ರೀತಿನೂ ಹೇಳ್ತಾರೆ ಅಲ್ವಾ ಕೆಲವರು, कि हमारा बाबा से इतना प्यार है कि हम वर्णन नहीं कर सकते। ನಮ್ಮದು ಬಾಬಾನ ಜೊತೆ ಇಷ್ಟೊಂದು ಪ್ರೀತಿ ಇದೆ ಅದನ್ನು ನಾವು ವರ್ಣನೆನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. तो ब्रह्मा बाप कहने से खुश नहीं होते, ಮತ್ತೆ ಬ್ರಹ್ಮ ತಂದೆ ಹೇಳೋದ್ರಿಂದ ಖುಷಿ ಪಡೋದಿಲ್ಲ, बनने से खुश होते हैं। ಆಗೋದ್ರಿಂದ ಖುಷಿ ಪಡ್ತಾರೆ. कहने वाले तो भगत भी बहुत हैं दुनिया में, ಹೇಳುವಂಥವ್ರು ಭಕ್ತರು ಸಹ ತುಂಬಾ ಇರ್ತಾರೆ ಪ್ರಪಂಚದಲ್ಲಿ. कितने प्यार के गीत गाते हैं, ಎಷ್ಟೊಂದು ಪ್ರೀತಿಯ ಹಾಡುಗಳನ್ನ ಹಾಡ್ತಾರೆ, इतने प्यार के गीत गाते हैं जो अनेकों को हंसा भी देवे हैं तो रुला भी देवे। ಇಷ್ಟೊಂದು ಪ್ರೀತಿಯ ಹಾಡುಗಳನ್ನ ಹಾಡ್ತಾರೆ, ಅದರಿಂದ ಅನೇಕರಿಗೆ ಅವ್ರು ಖುಷಿನೂ ಪಡಿಸ್ತಾರೆ ಮತ್ತೆ ಅನೇಕರಿಗೆ ಅವ್ರು ದುಃಖನೂ ಕೊಡ್ತಾರೆ. वह है कहने वाले भगत, ಅವರಂತೂ ಆಗಿದ್ದಾರೆ ಹೇಳುವಂತ ಭಕ್ತರು. और आप हो बनने वाले। ಮತ್ತೆ ನೀವಾಗಿದ್ದೀರಾ ತಯಾರಾಗುವಂತವ್ರು. अगर सिर्फ कहते रहते हैं ಒಂದ್ ವೇಳೆ ನೀವು ಕೇವಲ ಹೇಳ್ತಾ ಇರ್ತೀರಾ ಅಂದ್ರೆ तो समझो अभी भी भक्ति का अंश रहा हुआ है। ಮತ್ತೆ ತಿಳ್ಕೊಳ್ಳಿ ಇವಾಗೂ ನಮ್ಮಲ್ಲಿ ಏನಾದ್ರೂ ಭಕ್ತಿಯ ಅಂಶ ಇದೆ ಅಂತ. गरजते हैं लेकिन बरसते नहीं, ಅಂದ್ರೆ ಮೋಡಗಳ ತರ ಧ್ವನಿ ಮಾಡ್ತಾರೆ ಆದ್ರೆ ಮಳೆ ಬರೋದಿಲ್ಲ ಆ ತರ. तो भक्ति के बादल हो गए। ಮತ್ತೆ ಅವರು ಭಕ್ತಿಯ ಮೋಡಗಳಾಗೋಗ್ಬಿಟ್ರು. ज्ञानी तू आत्मा नहीं है, ಜ್ಞಾನಿತು ಆತ್ಮ ಆಗಿಲ್ಲ. और जब ज्ञानी तू आत्मा ही नहीं है, ಮತ್ತೆ ಇವಾಗ ಅವ್ರು ಜ್ಞಾನಿತು ಆತ್ಮಗಳೇ ಆಗಿಲ್ಲ ಅಂದ್ರೆ, भक्ति का अंश है ಭಕ್ತಿಯ ಅಂಶ ಇದ್ರೆ तो शरीर छोड़ना पड़ेगा। ಮತ್ತೆ ಶರೀರ ಬಿಡ್ಬೇಕಾಗುತ್ತೆ. नया शरीर धारण करके ಹೊಸ ಶರೀರವನ್ನ ಧಾರಣೆ ಮಾಡಿಕೊಂಡು अगले जन्म में फिर से पुरुषार्थ करना पड़ेगा। ಮುಂದಿನ ಜನ್ಮದಲ್ಲಿ ಮತ್ತೆ ಪುರುಷಾರ್ಥ ಮಾಡಬೇಕಾಗುತ್ತೆ. अथवा तो ब्रह्मा सरस्वती की तरह ಅಥವಾ ಬ್ರಹ್ಮ ಸರಸ್ವತಿ ತರ ये स्थूल शरीर हमेशा के लिए छोड़ना पड़े, ಈ ಸ್ಥೂಲ ಶರೀರವನ್ನ ಸದಾಕಾಲಕ್ಕೋಸ್ಕರ ಬಿಡ್ಬೇಕಾಗುತ್ತೆ. सूक्ष्म शरीरधारी बन करके प्रवेश करके कार्य करना पड़े। ಸೂಕ್ಷ್ಮ ಶರೀರಧಾರಿಗಳಾಗ್ಬಿಟ್ಟು ಪ್ರವೇಶ ಮಾಡ್ಬಿಟ್ಟು ಕಾರ್ಯ ಮಾಡ್ಬೇಕಾಗುತ್ತೆ. तो ज्ञानी तू आत्मा नहीं कहे जाए, ಮತ್ತೆ ಅಂತವರಿಗೆ ಜ್ಞಾನಿತು ಆತ್ಮ ಅಂತ ಹೇಳಲಿಕ್ಕೆ ಆಗಲ್ಲ. ये योगी तू आत्मा नहीं कहेंगे, ಇವರಿಗೆ ಯೋಗಿತು ಆತ್ಮ ಅಂತಾನೂ ಹೇಳಲಿಕ್ಕೆ ಆಗಲ್ಲ. लेकिन भक्त योगी आत्मा कहेंगे। ಆದ್ರೆ ಭಕ್ತ ಯೋಗಿ ಆತ್ಮಗಳು ಅಂತ ಹೇಳಲಾಗುತ್ತೆ. तो बनने वाले हो या कहने वाले हो? ಮತ್ತೆ ಆಗುವಂತವ್ರಾಗಿದ್ದೀರಾ ಅಥವಾ ಹೇಳುವಂತವ್ರಾಗಿದ್ದೀರಾ? कहने में तो कहेंगे कि बनने वाले हैं, ಹೇಳೋದ್ರಲ್ಲಂತೂ ಹೇಳ್ತೀರಾ ನಾವು ಆಗುವಂತವ್ರಾಗಿದ್ದೀವಿ ಅಂತ. तो क्या करेंगे अभी? ಮತ್ತೆ ಏನ್ ಮಾಡ್ತೀರಾ ಇವಾಗ? कोई नवीनता दिखाएंगे या जैसे इस वर्ष किया वही करेंगे? ಅಥವಾ ಏನಾದ್ರೂ ಹೊಸದನ್ನಾಗಿ ನವೀನತೆಯನ್ನು ಮಾಡಿ ತೋರಿಸ್ತೀರಾ ಅಥವಾ ಯಾವ ರೀತಿ ಈ ವರ್ಷ ಮಾಡಿದಿರೋ ಅದೇ ರೀತಿ ಮಾಡಿ ತೋರಿಸ್ತೀರಾ? इस वर्ष क्या किया? ಈ ವರ್ಷ ಏನ್ ಮಾಡಿದ್ದೀರಾ? सिर्फ तपस्या की, ಕೇವಲ ತಪಸ್ಸನ್ನ ಮಾಡಿದ್ದೀರಾ? कर्म को छोड़ दिया, ಕರ್ಮವನ್ನ ಬಿಟ್ಬಿಟ್ಟಿದ್ದೀರಾ? कर्म योगी नहीं बने। ಕರ್ಮಯೋಗಿಗಳಾಗಿಲ್ಲ. और बाबा क्या चाहते हैं? ಮತ್ತೆ ಬಾಬಾ ಏನ್ ಇಷ್ಟಪಡ್ತಾರೆ? कर्म योगी बने, ಕರ್ಮಯೋಗಿ ಆಗ್ಲಿಕ್ಕೆ ಇಷ್ಟಪಡ್ತಾರೆ. कर्म भी साथ साथ हो ಕರ್ಮನು ಜೊತೆ ಜೊತೆಯಲ್ಲಾಗಬೇಕು और याद भी साथ साथ हो, ಮತ್ತೆ ನೆನಪು ಸಹ ಜೊತೆ ಜೊತೆಯಲ್ಲಾಗಬೇಕು. तपस्या भी हो। ತಪಸ್ಸು ಸಹ ಆಗಬೇಕು. ऐसा भी समय आएगा जो बाप दादा उन्हों से ही मिलेंगे, ಈ ರೀತಿ ಟೈಮ್ ಸಹ ಬರುತ್ತೆ ಅವಾಗ ಬಾಬ್ದಾದ ಅವ್ರ ಜೊತೆನೆ ಭೇಟಿ ಮಾಡ್ತಾರೆ. जो करने वाले हैं, ಯಾರು ಮಾಡುವಂತವ್ರಾಗಿದ್ದಾರೆ,
जो बनने वाले हैं ಯಾರು ಆಗುವಂಥವ್ರಾಗಿದ್ದಾರೆ, सिर्फ कहने वाले नहीं है। ಕೇವಲ ಹೇಳುವಂಥವ್ರಲ್ಲ. सिर्फ कहने वालों से, बोल बोल करने वालों से बाप दादा मिलेंगे भी नहीं। ಕೇವಲ ಹೇಳೋರ ಹತ್ರ ವಟ ವಟ ಅಂತ ಮಾತಾಡೋರ ಹತ್ರ ಬಾಬ್ದಾದ ಅಂತೂ ಭೇಟಿನೇ ಮಾಡಲ್ಲ, बात ही नहीं करें। ಅವ್ರ ಜೊತೆ ಮಾತೇ ಮಾತಾಡಲ್ಲ. ऐसा भी समय आएगा। ಈ ರೀತಿ ಟೈಮ್ ಸಹ ಬರುತ್ತೆ. अब कब आएगा ऐसा समय? ಮತ್ತೆ ಯಾವಾಗ ಬರುತ್ತೆ ಆ ಥರ ಸಮಯ? सालों से तो कहते चले आए हैं कि बाप दादा का ये पार्ट भी बंद हो जाएगा। ವರ್ಷಗಳಿಂದ ಅಂತೂ ಹೇಳ್ತಾ ಬಂದಿದ್ದಾರೆ ಬಾಬ್ದಾದರವ್ರದ್ದು ಈ ಪಾತ್ರನೂ ಮುಗ್ದೋಗ್ಬಿಡುತ್ತೆ ಅಂತ. जो गुलजार दादी में चल रहा है, ಯಾವುದು ಗುಲ್ಜಾರ್ ದಾದಿಯ ಮುಖಾಂತರ ನಡೀತಾ ಇದೆ. है? कितने वर्ष हो गए कहते कहते ಎಷ್ಟು ವರ್ಷ ಆಗೋಯ್ತು ಹೇಳ್ತಾ ಹೇಳ್ತಾ कि ये पार्ट भी बंद हो जाएगा। ಏನಂತ, ಈ ಪಾತ್ರನೂ ಸಹ ನಿಂತು ಬಿಡುತ್ತೆ ಅಂತ. है? तो ऐसा समय अब कब आएगा? ಮತ್ತೆ ಇಂಥ ಸಮಯ ಮತ್ತೆ ಯಾವಾಗ ಬರುತ್ತೆ? किस रूप में आएगा? ಯಾವ ರೂಪದಲ್ಲಿ ಬರುತ್ತೆ? तो अभी ऐसा समय आएगा ಮತ್ತೆ ಇವಾಗ ಈ ರೀತಿ ಸಮಯ ಬರುತ್ತೆ. तो बाप दादा उनसे ही मिलेंगे जो करने वाले, ಬಾಬ್ದಾದ ಅವ್ರ ಜೊತೆನೆ ಭೇಟಿ ಮಾಡ್ತಾರೆ, ಯಾರು ಪ್ರಾಕ್ಟಿಕಲ್ ನಲ್ಲಿ ಮಾಡಿ ತೋರಿಸುವಂತವ್ರಾಗಿರ್ತಾರೆ और बनने वाले हैं, ಮತ್ತೆ ಸ್ವಯಂ ಆಗುವಂತವ್ರಾಗಿದ್ದಾರೆ, कहने वाले नहीं। ಕೇವಲ ಹೇಳುವಂತವ್ರಲ್ಲ. सिर्फ कहने वालों से मिलेंगे भी नहीं, ಕೇವಲ ಅವ್ರು ಹೇಳುವಂತವ್ರ ಜೊತೆ ಭೇಟಿನೇ ಮಾಡಲ್ಲ. तो किस रूप में मिलेंगे? ಮತ್ತೆ ಯಾವ ರೂಪದಲ್ಲಿ ಸಿಗ್ತೀರಾ? अव्यक्त पार्ट तो बंद हो जाएगा ऐसा बोल दिया। ಅವ್ಯಕ್ತ ಪಾತ್ರ ಅಂತೂ ನಿಂತೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. है? फिर किस रूप में मिलेंगे? ಮತ್ತೆ ಯಾವ ರೂಪದಲ್ಲಿ ಭೇಟಿ ಮಾಡ್ತಾರೆ?